ಈ ಸುದ್ದಿ ಅಂತೂ ಹೇಳಿ ಹೇಳಿ ನಮಗೆ ಬೇಜಾರು ಬಂದ್ಬಿಟ್ಟಿದೆ, ವಾಕರಿಕೆ ಬಂದ್ಬಿಟ್ಟಿದೆ. ಯಾಕೆ ಅಂತಂದರೆ ಕಿಲ್ಲರ್ BMTC ಅಂತ ಹೇಳಿ ಅವಕ್ಕಂತೂ ಬದಲಾವಣೆ ಮಾಡುವಂಥ ಯಾವ ಲಕ್ಷಣವೂ ಇಲ್ಲ ರೀ. ಅವಕ್ಕೆ ಏನಾಗಿದೆ ಅಂದರೆ ಟಾರ್ಗೆಟ್ ಕೊಟ್ಬಿಟ್ಟಿರ್ತಾರೆ, ಇವು ಗಾಡಿ ಓಡಿಸೋದು ಹಂಗೆ ಓಡಿಸ್ತಾರೆ, ಏನಂದ್ರೂ ಸಿಟ್ಟು ಬರುತ್ತೆ ಅವ್ರಿಗೂ ಕೂಡ. ಬೆಂಗಳೂರಿನಲ್ಲಿ ಈಗ ಮತ್ತೊಂದು ಸಾವಂತೆ. ರೇಷ್ಮೆ ಸಂಸ್ಥೆ ಮೆಟ್ರೋ ಸ್ಟೇಷನ್ ಬಳಿ ಅಪಘಾತ ಆಗಿರೋದು. ಬೈಕ್ಗೆ ಬಸ್ ಡಿಕ್ಕಿ ಹೊಡೆಯುತ್ತೆ. ಬೈಕ್ ಹಿಂಬದಿ ಕೂತಿದ್ದಂಥ ವಲ್ಲಿಯಮ್ಮ ಅಂತೇಳಿ 60 ವರ್ಷ ಸತ್ತೆ ಹೋಗ್ಬಿಟ್ಟಿದ್ದಾರೆ ಪಾಪ. ಸ್ಥಳದಲ್ಲೇ ಬಸ್ ಬಿಟ್ಟು ಡ್ರೈವರು ಕಂಡಕ್ಟರ್ ಪರಾರಿ ಅಂತೆ. ಅವ್ರಿಗೆ ಏನಾಗಬೇಕಾಗಿದೆ ರೀ? ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ, ಅರ್ಧ ಸಂಬಳ ಬರುತ್ತೆ. ಒಂದು 3 ತಿಂಗಳು 4 ತಿಂಗಳು 6 ತಿಂಗಳು ಆದಮೇಲೆ ಮತ್ತೆ ಅವ್ರನ್ನ ಇಲ್ಲೆಲ್ಲೋ ಡಿಪ್ಯೂಟ್ ಮಾಡ್ತಾರೆ. ಇನ್ಯಾರ್ದು MLA ಹೆಸರು ತೊಗೊಂಡ್ಬಂದ್ಬಿಟ್ಟು MLA ಕಡೆಯಿಂದ ಪ್ರೆಷರ್ ಹಾಕಿಸ್ಬಿಟ್ಟು ಇನ್ನೆಲ್ಲೆಲ್ಲೋ ಪೋಸ್ಟಿಂಗ್ ಮಾಡ್ಕೊಂಡು ಬರ್ತಾರೆ. ಏನಾಗಬೇಕಾಗಿದೆ? ಜನನೂ ಮರ್ತೋಗಿರ್ತಾರೆ. ಸಾಯಿಸೋದ್ರೊಳಗೆ ನಿಸ್ಸೀಮರಾಗ್ಬಿಟ್ಟಿದ್ದಾರೆ BMTC ಅವರು. ಎರ್ರಾಬಿರಿ. ಇತ್ತೀಚೆಗಂತೂ ಎಲೆಕ್ಟ್ರಿಕಲ್ ಬಸ್ ಬಂದ ನಂತರ ಅಂತೂ ಕಂಟ್ರೋಲ್ಗೆ ಇಲ್ದಂಗೆ ಓಡಿಸ್ತಾರೆ ಅವರು. ಚಿಕ್ಕ ಜಾಗ ಇದ್ರೂ ನುಗ್ತಾನೆ ಇರೋದು, ಓವರ್ ಸ್ಪೀಡಲ್ಲಿ ಹೋಗ್ತಾರೆ. ಇದನ್ನು ಯಾರಿಗೆ ಹೇಳೋಣ ಅಂತ ಕೇಳಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಸಚಿವರು ಇಲ್ಲ, ನೋಡುವಂಥ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳು ಇಲ್ಲ. ಜನ ಬಾಯಿ ಬಡ್ಕೊಳ್ಳಿ. ಈಗ ಅದಕ್ಕೂ ಒಂದು ಕೊಡ್ತಾರೆ, 1 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಮುಗಿದು ಕೈ ತೊಳ್ಕೊಳ್ತಾರೆ ಅಷ್ಟೇ. ಜೀವದ ಬೆಲೆ 1 ಲಕ್ಷ ರೂಪಾಯಿ ಇಲ್ಲ 50,000 ರೂಪಾಯಿ. ನಮಗೆ ಎಷ್ಟು ಪರಿಹಾರ ಕೊಟ್ಟರೂ ಕೂಡ ಬೇಡ ಅವ್ರು ಹೇಳೋದು. ಮೃತ ವಲ್ಲಿಯಮ್ಮ ಮಗ ಗಣೇಶ್ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. BMTC ವಿರುದ್ಧ ದೂರನ್ನು ಕೊಟ್ಟಿದ್ದೇವೆ. ನಮ್ಮ ತಾಯಿ 5 ಮಕ್ಕಳನ್ನು ಬಿಟ್ಟು ಹೋಗಿದ್ದಾರೆ. ಈವರೆಗೂ ಕೂಡ BMTC ಅವರು ಬಂದು ಮಾತನಾಡಿಸಿಲ್ಲ. ಮೃತ ವಲ್ಲಿಯಮ್ಮ ಕುಟುಂಬಸ್ಥರ ಆಕ್ರೋಶ. ಅವ್ರು ಮಾತಾಡಿಸಲ್ಲ ರೀ, ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೇನು ದಿನ ಸಾಯಿಸ್ತಾ ಇರ್ತಾರೆ. ಅವ್ರಿಗೇನಾಗಬೇಕಾಗಿದೆ? ಒಂದು ಕೇಸ್ ಹಾಕಬೇಕು ಇವ್ರ ಮೇಲೆ, ಹ್ಯಾಬಿಚುವಲ್ ಅಫೆಂಡರ್ಸ್ ಅಂತ ಹೇಳಿ ಕೋರ್ಟ್ನಲ್ಲಿ ಒಂದು ಕೇಸ್ ಹಾಕಬೇಕು. ಯಾಕಂದರೆ ಈಗ ಅವಾಗವಾಗ ಯಾರಾದರೂ ರೌಡಿ ಶೀಟರ್ಗಳ ಅವರು ಓಪನ್ ಮಾಡಬೇಕು ಅಂತಂದರೆ ಅವ್ರು ಪದೇ ಇಂಥ ಕಿರಿಕ್ ಮಾಡ್ತಾ ಇರಬೇಕು, ಅವನ ಮೇಲೆ ರೌಡಿ ಶೀಟರ್ ಓಪನ್ ಮಾಡ್ತಾರೆ. ಹಾಗೆ BMTC ಅವರು ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿದ್ದಾರೆ. ಪದೇ ಈ ರೀತಿಯಾದಂಥ ಅಪರಾಧಗಳನ್ನು ಸಾಯಿಸ್ತಾ ಇದ್ದಾರೆ. ಕೊಲೆಗಾರರಿಗೆ ಒಂದು ಪಟ್ಟ ಕಟ್ತಾರೆ, ಹಂಗೆ ಪಟ್ಟ ಕಟ್ಟಬೇಕು ಈ BMTCಗೆ, ಅವಾಗ ಸರಿ ಆಗುತ್ತೆ. BMTCಗೆ ಇವತ್ತು ಮತ್ತೊಬ್ಬರು ಬಲಿಯಾಗಿದ್ದಾರೆ. 64 ವರ್ಷದ ವಲ್ಲಿಯಮ್ಮ ಎನ್ನುವಂಥ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಲ್ಲಿಯಮ್ಮನವರ ಮಕ್ಕಳಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತೇನೆ. ನಿಜಕ್ಕೂ ಕೂಡ ಅವರ ಕುಟುಂಬದ ಆಕ್ರಂದನ ಒಡೆದು ಹೋಗಿದೆ. ಇನ್ನು ಅವರ ಮಗಳಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತೇನೆ. ಅಮ್ಮ, ಯಾವಾಗ ಘಟನೆ ಆಯಿತು? ಬೆಳಿಗ್ಗೆ 9 ಗಂಟೆಗೆ ಬರ್ತಾಯಿದ್ರು ಮೇಡಮ್, ಗಾಡಿ ಬರ್ತಾಯಿದ್ರು. ನನಗೆ ಗೊತ್ತಿಲ್ಲ ಡೀಟೇಲ್ ಏನಂತ. ಇವಾಗ ಅವ್ರು ತೀರೋಗಿರೋದ್ರೆ ಮಾತಾಡೋಕ್ಕಾಗ್ತಿಲ್ಲ ಮೇಡಮ್. ಸ್ವಲ್ಪ ಅವ್ರ ಹತ್ರ ಕೇಳಿ ಡೀಟೇಲ್ ಗೊತ್ತು. ನಮ್ಮ ತಮ್ಮ, ನಿಮ್ಮ ಹಸ್ಬೆಂಡು ಕರ್ಕೊಂಡು ಹೋಗ್ತಿದ್ರಾ? ಎಲ್ಲಾಗಿರೋದು? ಎಲ್ಲಿಗೆ ಹೋಗ್ತಿದ್ರು? ಇವಾಗ ಮಾತಾಡೋಕ್ಕೆ ಕಷ್ಟ ಮೇಡಮ್. ಸ್ವಲ್ಪ ಓಕೆ, ಏನು ಹೇಳ್ತೀರಾ? ಯಾವಾಗ ಆಗಿರೋದು ಘಟನೆ? ಬೆಳಗ್ಗೆ 8:45 ಹಂಗೆ ಆಗಿದೆ ಮೇಡಮ್. ಇದು ನಮ್ಮದು ಅಂಗಡಿ ಇದೆ ಜಯನಗರಲ್ಲಿ, ಲೈಮ್ ಪೇಸ್ಟ್ ಸ್ಟೋನ್ ಅಂಗಡಿ ಅಂತ ಇದೆ, ಸಣ್ಣದ ಅಂಗಡಿ. ಅಲ್ಲಿ ನಮ್ಮ ತಾಯಿ ವ್ಯಾಪಾರ ಮಾಡೋಕ್ಕೆ ಹೋಗ್ತಾರೆ. ಅದನ್ನು ನಾವು ಡ್ಯೂಟಿ ಕ್ಯಾಬ್ ಓಡಿಸೋದು. ನಾವು ಡ್ಯೂಟಿಯಲ್ಲಿದ್ವಿ. ನಮ್ಮ ತಾಯಿ ನಮ್ಮ ತಮ್ಮ ಬಿಡ್ತಾಯಿದ್ರು ಡೈಲಿ. ಸರ್ ನಮ್ಮ ಅಕ್ಕನ ಎಲ್ಲ ನಮ್ಮ ಜಾಯಿಂಟ್ ಫ್ಯಾಮಿಲಿ, ನಾವು ಒಟ್ಟಿಗೆ ಇರೋದು. ಸರ್ ನಮ್ಮ ಅಕ್ಕನ ಗಂಡನ ಜೊತೆ ಎತ್ಕೊಂಡೋಗಿ ಬಿಡೋಕೆ ಹೋದ್ರು. ಅದು ಲೆಫ್ಟ್ ಸೈಡಲ್ಲಿ ಹೋಗ್ತಿದ್ದಾರೆ, ಬಸ್ಸವ್ರು ಬಂದು ಟಚ್ ಮಾಡಿದ್ರಂತೆ. ಪೊಲೀಸವರು CC ಕ್ಯಾಮ್ರೆಲ್ಲ ತೆಗ್ಸಿದ್ದೀವಿ, ಪೊಲೀಸವ್ರದ್ದೇ ತಪ್ಪು ಅಂತ ಹೇಳಿದ್ದಾರೆ. ಟಚ್ ಮಾಡಿ ಹಿಂಗೆ ಬಿದ್ದಿದ್ದಾರೆ, ಗಾಡಿ ಹಿಂಗೆ ಬಿದ್ದಿದೆ. ನಮ್ಮ ತಾಯಿ ಹಿಂಗೆ ಒಂದು ಸೈಡ್ ಕುಂತಿರೋದ್ರಿಂದ ಹಿಂಗೆ ಬಿದ್ದಿದ್ದಾರೆ, ರೈಟ್ ಸೈಡ್ಗೆ. ನಿಮ್ಮ ತಂದೆಯವರು ಕೂಡ ರೀಸೆಂಟಾಗಿ ಡೆತ್ ಆದ್ರಲ್ವ? 3 ತಿಂಗಳಿಗೆ ಮುಂಚೆ ಜಯದೇವದಲ್ಲೇ ಮಾಡಿ ಹಾರ್ಟ್ ಆಗಿ ಡೆತ್ ಆದರು. ಇವಾಗ 3 ತಿಂಗಳಲ್ಲೇ ಇವಾಗ ನಮ್ಮ ತಾಯಿನೂ ಡೆತ್ ಆಗಿದ್ದಾರೆ. ಸರಿ, ಇಂತಹ ಒಂದು ನಿರ್ಲಕ್ಷ್ಯದಿಂದ ಬಸ್ ಓಡಿಸೋರಿಗೆ ಏನು ಹೇಳ್ತೀರಾ? ಏನು ಹೇಳೋದಂತ ನಾವು ಡೈಲಿ ನೋಡ್ತಾನೆ ಇದ್ದೀವಿ. ಸ್ವಲ್ಪ ಹುಷಾರಾಗಿ ಇದು ಮಾಡಿ. ನನ್ನ ಅನಿಸಿಕೆ ಪ್ರಕಾರ ಒಂದು ಹೇಳ್ತೀನಿ, BMTC ಬಸ್ಸು ದೊಡ್ಡದಾಗಿದೆ, ಮಿರರ್ ಮಾತ್ರ ಎಷ್ಟಿದೆ. ಅದಕ್ಕೊಂದು ರೂಲ್ಸ್ ತಂದು ಕೊಡಿ. ಅವ್ರದ್ದು ತಪ್ಪಿಲ್ಲ, ಇವ್ರದ್ದು ತಪ್ಪಿಲ್ಲ. ನಾನು ಇರೋದು ನ್ಯಾಯ ಹೇಳ್ತೀನಿ. ಅದೇನಕ್ಕೆ ಗೌರ್ಮೆಂಟಲ್ಲಿ ಇಷ್ಟೆಷ್ಟು ಮಿರರ್ ಕೊಟ್ಟವ್ರೆ ನಾನು ಹೇಳೋದು. ಅದರಿಂದನೂ ಅವ್ರಿಗೂ ತೊಂದರೆ ಆಗ್ಬೋದು. ನಾವು ಡ್ರೈವರ್ ಆಗಿರೋದೇ ಹೇಳ್ತಾ ಇದ್ದೀವಿ. ಅದಕ್ಕೊಂದು ಮಾಡೋಕ್ಕೆ ಹೇಳಿ, ಮತ್ತೆ ಸ್ವಲ್ಪ ನೋಡ್ಕೊಂಡು ಹಿಂದೆ ಮುಂದೆ ನೋಡ್ಕೊಂಡು. ಸಾವಿಗೆ ಪರಿಹಾರ ನ್ಯಾಯ ದೊರಕಿಸೋದಾದರೆ ಏನು ಕೇಳ್ತೀರಾ? ನಮ್ಮ ತಾಯಿ ನಮ್ಮ ತಂದೆ ನಮಗೆ ಸ್ವಂತ ಮನೆ ಮಾಡಿದ್ದಾರೆ, ನಮ್ಗೇನು ಬೇಕೋ ನಮ್ಗೆ ಕಷ್ಟಪಟ್ಟು ಸಾಕಿದ್ದಾರೆ. ಪರಿಹಾರ ಅಂತ ಅವ್ರು ಸತ್ತ ಮೇಲೆ ನಮ್ಗೆ ಏನಾರು ಕೊಟ್ಟರೆ, ನಮಗೆ 50 ಲಕ್ಷ ಕೊಟ್ಟರು ನಮ್ಮ ತಾಯಿ ಬರ್ತಾರೆ. ನಾವೇನಂತ ಹೇಳಿ ನಾವೇನಂತ ಕೇಳೋಕ್ಕಾಗತ್ತಾ? ನಮ್ಮ ತಾಯಿಗೆ ಬೆಲೆ ಕೊಟ್ಟೋಕ್ಕಾಗತ್ತಾ? ಕಟ್ಟೋಕ್ಕಾಗಲ್ಲ. ನಾವೇನು ಪರಿಹಾರ ಕೇಳಲ್ಲ, ಕೇಸ್ ಹಾಕಿದ್ದೀವಿ. ಅದೇವ್ರ ಗೌರ್ಮೆಂಟಿಂದ ಏನು ಕೊಡ್ತಾನೋ ಕೊಡಲಿ, ನಮಗೇನು ಬೇಡ. ನಮ್ಮ ತಾಯಿಗೆ ಇದು ಆಗಲಿ ಅಷ್ಟೇ. ನಾವೇನು ಕೇಳಲ್ಲ. ನಾವು ಕೇಳಂದರೆ ಇವಾಗ 1 2 ಕೋಟಿ ಕೇಳ್ತೀವಿ, ಕೊಡ್ತಾರಾ? ಗೌರ್ಮೆಂಟಿಂದ ಕೊಡಲ್ಲ. ಒಟ್ಟಿನಲ್ಲಿ
ಎಷ್ಟೇ ದುಡ್ಡು ಕೊಟ್ಟರು ಏನೇ ಮಾಡಿದರೂ ತಾಯಿ ಜೀವ ಅಂದರೆ ತಾಯಿ ಜೀವವನ್ನು ಮತ್ತೆ ನಾವು ಪಡಲಿಕ್ಕೆ ಆಗಲ್ಲ. ಹೀಗಾಗಿ BMTC ಡ್ರೈವರ್ಗಳೇ ಸ್ವಲ್ಪ ಎಚ್ಚರದಿಂದ ಬಸ್ಸನ್ನು ಓಡಿಸಬೇಕು ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಅರುಣಾ, ಪಬ್ಲಿಕ್ TV, ಬೆಂಗಳೂರು.